ಹೆಲೋ ಹಾಯ್ ನಮಸ್ತೆ, ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೇ? ನಾನು ಕೂಡ ಆರಾಮಾಗಿದ್ದೀನಿ. ಸರಿ, ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಅಲ್ವಾ? ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಆಯಿತಾ? ಎಲ್ರಿಗೂ ಸಂಡೇ ಅಂದರೆ ಫನ್ ಡೇ ಆಗಿರುತ್ತೆ, ಆದರೆ ನನಗೆ ಮಾತ್ರ ವೆರಿ ಬ್ಯುಸಿ ಡೇ ಆಗಿತ್ತು. ಸರಿ, ಹಾಗಾದರೆ ನನ್ನ ಸಂಡೇ ಹೇಗಿತ್ತು ಅಂತ ನೋಡೋಣ. ನಿದ್ದೆಯಿಂದ ಹೇಳೋಕ್ಕೆ ಮನಸ್ಸಿಲ್ಲದೆ ಇದ್ದರೂ ಕೂಡ ಬೇಗನೆ ಎದ್ದು ಫ್ರೆಶ್ ಆಗಿ ಆಫೀಸಿಗೆ ಹೋದೆ. ನಾನು ಮಿಲ್ಕ್ ಸೊಸೈಟಿನಲ್ಲಿ ವರ್ಕ್ ಮಾಡೋದ್ರಿಂದಾಗಿ ನಮಗೆ ಸ್ವಲ್ಪ ವರ್ಕ್ ಬೇಗನೆ ಸ್ಟಾರ್ಟ್ ಆಗುತ್ತೆ. ನಾನು ಹೋಗೋದಕ್ಕೂ ಮುಂಚೆ ನನ್ನ ಸೀನಿಯರ್ ಬಂದು ಮಿಲ್ಕ್ ಕಲೆಕ್ಷನ್ ಕೂಡ ಸ್ಟಾರ್ಟ್ ಮಾಡಿದರು. ಅದಾದ ನಂತರ ಕಲೆಕ್ಷನ್ ಆಗಿದ್ದಂಥ ಮೆಂಬರ್ನ ಮಿಲ್ಕ್ ಎಷ್ಟು ಅಂತೇಳಿ ನಾನಿಲ್ಲಿ ಸಿಸ್ಟಮ್ಗೆ ಎಂಟ್ರಿ ಮಾಡ್ತಾ ಇದ್ದೀನಿ. ಆಫೀಸ್ಗೆ ಹೋಗಿ ಸ್ವಲ್ಪ ಹೊತ್ತು ಆಗೋ ತನಕನೂ ನನ್ನ ಮೂಡ್ ಕೂಡ ಸರಿ ಇರೋದಿಲ್ಲ. ಯಾಕೆ ಅಂದರೆ ಎದೊಳ್ಳಿಕ್ಕೆ ಮನಸ್ಸಿರಲ್ಲ ಅಂಥದ್ರಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂದರೆ ಹೀಗೆ ಅಲ್ವಾ? ಆದರೂ ಕೂಡ ಕೆಲಸ ನಾನು ಇಷ್ಟಪಟ್ಟೇ ಮಾಡ್ತೀನಿ. ಕೆಲಸ ಚಿಕ್ಕದಾದ್ರೇನು ದೊಡ್ಡದಾದ್ರೇನು ನಾವು ಮಾಡುವ ಕೆಲಸವನ್ನು ನಾವು ಮೊದಲು ಪ್ರೀತಿಸಲಿಕ್ಕೆ ಕಲಿಬೇಕು. ಯಾಕೆ ಅಂದರೆ ನಾವು ಪ್ರೀತಿಯಿಂದ ಮಾಡುವ ಪ್ರತಿ ಕೆಲಸವೂ ನಮಗೆ ಸುಲಭವಾಗಿಯೇ ಕಾಣಿಸ್ತದೆ. ಇಲ್ಲಾಂದರೆ ಚಿಕ್ಕ ಚಿಕ್ಕ ವಿಷಯವೂ ಕೂಡ ನಮಗೆ ಕಷ್ಟಕರವಾಗಿ ಕಾಣಿಸಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನಾವು ಪ್ರೀತಿಯಿಂದ ಮಾಡಿದರೆ ನಮಗೆ ಅದರಿಂದ ಬರುವ ರಿಸಲ್ಟ್ ಕೂಡ ಒಳ್ಳೆಯದೇ ಆಗಿರುತ್ತೆ. ನಾನು ಕೂಡ ಹಾಗೆ ನನ್ನ ಕೆಲಸವನ್ನು ತುಂಬ ಪ್ರೀತಿಯಿಂದ ಮಾಡ್ತೇನೆ ನಾನು. ನಮ್ಮ ಸೀನಿಯರ್ ಮೆಂಬರ್ಗಳು ತರುವಂಥ ಹಾಲನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಲಿನಲ್ಲಿ ಎಷ್ಟು ಪ್ರಮಾಣದ ಡಿಗ್ರಿ ಇದೆ, ಹಾಗೆ ಎಷ್ಟು ಪ್ರಮಾಣದ ಫ್ಯಾಟ್ ಇದೆ ಅಂತೇಳಿ ಟೆಸ್ಟ್ ಮಾಡಿ ನಾವು ಹಾಲನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ನಮಗೆ ಉತ್ತಮ ಗುಣಮಟ್ಟದ ಹಾಲನ್ನು ಪೂರೈಸಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾವು ಪ್ರತಿಯೊಬ್ಬ ಮೆಂಬರ್ ತಂದ ಹಾಲನ್ನು ಟೆಸ್ಟ್ ಮಾಡಿಯೇ ಖರೀದಿಸ್ತಿದ್ದೇವೆ. ಸೊಸೈಟಿಯಲ್ಲಿ ಕಲೆಕ್ಷನ್ ಆದ ಮಿಲ್ಕನ್ನೆಲ್ಲ BMCಗೆ ಕಳಿಸಿಕೊಡಬೇಕಾಗ್ತದೆ. ಹಾಗಾಗಿ ಇಲ್ಲಿ BMCಯಿಂದ ಗಾಡಿ ಕೂಡ ಬಂದು ರೆಡಿಯಾಗಿದೆ. ನಮ್ಮ ರವಿ ಅಣ್ಣ ಇಲ್ಲಿ ಕಲೆಕ್ಷನ್ ಆದ ಮಿಲ್ಕ್ನ ಕ್ಯಾನನ್ನೆಲ್ಲ BMCಗೆ ಕಳಿಸಲಿಕ್ಕೆ ಲೋಡ್ ಮಾಡಿ ಕೊಡ್ತಾ ಇದ್ದಾರೆ. ನಾನು ಲೋಡ್ ಆಗಿ ಹೋದ ನಂತರ ಮಿಲ್ಕನ್ನು ಡಿಸ್ಪ್ಯಾಚ್ ಮಾಡಿ ಅವತ್ತಿನ ರಿಪೋರ್ಟ್ ಎಲ್ಲ ತೆಗೆದುಕೊಟ್ಟು ಸೀದಾ ಮನೆಗೆ ಹೊರಟೆ. ನನಗೆ ಆಫೀಸ್ನಿಂದ ಮನೆಗೆ ಕೇವಲ 3 ನಿಮಿಷದ ದಾರಿ. ಹಾಗಾಗಿ ಬೇಗನೆ ಮನೆಗೆ ಬಂದೆ. ಮನೆಗೆ ಬರುವಾಗ ನನ್ನ ಮನೆಯ ಮಕ್ಕಳೆಲ್ಲ ಬೀಲ ಬೀಸಲಿಕ್ಕೆ ಶುರು ಮಾಡಿದ್ದಾರೆ. ಇವನಿದ್ದಾನಲ್ಲ ಜಿಪ್ಸಿ, ದೊಡ್ಡ ಡ್ರಾಮಾ ಮಾಸ್ಟರ್ ಆಯಿತಾ. ನಾನು ಆಚೆ ಈಚೆ ಇರುವಾಗ ಸರಿ ನಡೀತಾನೆ. ನನ್ನನ್ನು ನೋಡಿದ ಕೂಡಲೇ ಕುಂಟ್ಲಿಕ್ಕೆ ಶುರು ಮಾಡ್ತಾನೆ. ನಮ್ಮ ಬಬ್ಲಿ ನೋಡಿ ಮೇಲೆ ನಿಂತ್ಕೊಂಡು ನೋಡೋದು. ಇಲ್ಲಿ ನೋಡಿ, ಇದು ರ್ಯಾಬಿಟ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ನಮ್ಮ ಮನೆ ಬೆಕ್ಕಾಯ್ತಾ, ಚಿಂಟು ಅಂತ ಹೆಸರು. ಅವನು ಕೂಡ ಬೆಳಗ್ಗೆ ಹೊರಗಡೆ ಬಂದು ಇಡೀ ಓಡಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ನಾವು ಅವನು ಕಟ್ಟಿ ಹಾಕೋದು. ಅಲ್ಲಿಂದ ಸೀದಾ ಮನೆಯೊಳಗೆ ಬಂದರೆ ನಮ್ಮ ಮಕ್ಕಳ ಅವಸ್ಥೆ ನೋಡಿ. 3 ಮಕ್ಕಳು 3 ದಿಕ್ಕಿನಲ್ಲಿ ಮಲಗಿದ್ದಾರೆ. ಒಂದು ನನ್ನದು, ಇನ್ನೆರಡು ನನ್ನ ನಾದ್ನಿಯದ್ದು. ಅಲ್ಲಿಂದ ಸೀದಾ ಬಂದರೆ ಅಮ್ಮನದು ಬಿಸಿ ಬಿಸಿ ನೀರು ದೋಸೆ ರೆಡಿ ಆಗ್ತಾ ಇತ್ತು. ನೋಡಿ ಅಮ್ಮ ಎಷ್ಟು ಚಂದ ನೀರು ದೋಸೆ ಮಾಡ್ತಾರೆ ಅಂತ. ಅವರು ಮಾಡುವಾಗೆ ನನಗೆ ಕೂಡ ಮಾಡಲಿಕ್ಕೆ ಬರೋದಿಲ್ಲ, ಅಷ್ಟು ತೆಳ್ಳಗೆ ನೀರು ದೋಸೆ ಮಾಡಿ ಕೊಡ್ತಾರೆ. ಅಮ್ಮನ ನೀರು ದೋಸೆ ಆಗುವಷ್ಟರಲ್ಲಿ ನಾನು ಸ್ವಲ್ಪ ಬಟ್ಟೆ ಒಗಿಲಿಕ್ಕೆ ಹಾಕಲಿಕ್ಕಿತ್ತು. ನಮ್ಮಲ್ಲಿ 3-4 ದಿನದಿಂದ ಕಂಟಿನ್ಯೂ ಮಳೆ ಬರ್ತಿರೋ ಕಾರಣ ಬಟ್ಟೆ ಸ್ವಲ್ಪ ಒಗಿಲಿಕ್ಕೆ ಪೆಂಡಿಂಗ್ ಆಗಿತ್ತು. ಹಾಗಾಗಿ ಸೀದಾ ಬಂದು ಒಗೆಯುವಂಥ ಬಟ್ಟೆಯನ್ನೆಲ್ಲ ಹಾಕಿ ಮಿಷನನ್ನು ಸೆಟ್ ಮಾಡಿ ಬಿಟ್ಟೆ. ನಂತರ ಅಮ್ಮ ಮಗುವಿನ ಬಟ್ಟೆಯನ್ನು ಸ್ವಲ್ಪ ಒಗೆದಿಟ್ಟಿದ್ರು. ನನ್ನ ಮಗುವಿನ ಬಟ್ಟೆಗೆ ಎಷ್ಟಿರ್ತದೆ ಅಂತ ಹೇಳಿದರೆ ನೋಡಿ ನಿಮಗೇ ತಲೆ ಕೆಟ್ಟೋಗ್ತದೆ ಆಯಿತಾ. ಎಷ್ಟು ರಾಶಿ ಹಾಕ್ತಾಳೆ ಅಂದರೆ ಒಂದು ದಿನಕ್ಕೆ 3-4 ಬಟ್ಟೆ ಚೇಂಜ್ ಮಾಡಿ ಹಾಕ್ತಾಳೆ. ಅದನ್ನು ಒಗೆಯೋದು ಯಾರು ಮಾರ್ರೆ? ಅಯ್ಯೋ ಸ್ವಾಮಿ, ಕೊಳೆ ಕೂಡ ಅಷ್ಟೇ ಮಾಡಿಟ್ಟಿರ್ತಾಳೆ. ಎಂತ ಮಾಡ್ತಾಳೆ ಅಂತ ಅರ್ಥ ಆಗೋದಿಲ್ಲ ಆಯಿತಾ. ಇಡೀ ಬಟ್ಟೆಯಲ್ಲಿ ಕೊಳೆಯಲ್ಲಿ ತುಂಬಿ ಹೋಗಿರ್ತದೆ. ಬಟ್ಟೆಯನ್ನು ಹೋಗಲಿಕ್ಕೆ ಒಂದು ಜನನೇ ಮಾಡಬೇಕು ಅಂತ ಕಾಣಿಸ್ತದೆ. ಯಾಕೆ ಅಂದರೆ ಇವಳ ಬಟ್ಟೆಯನ್ನು ತಿಕ್ಕಿ ತಿಕ್ಕಿ ಅಮ್ಮನ ಕೈಲಿ ಅಗಾಡಿ ಹೋಗಿದೆ. ಅಷ್ಟು ಬಟ್ಟೆ ಇರ್ತದೆ ಇವಳಿಗೆ. ನೋಡಿ ಇಲ್ಲಿ ಎಷ್ಟು ಒಣಗಾಕಿದ್ರು ಮುಗಿತಾ ಇಲ್ಲ ಆಯಿತಾ. ನನಗೆ ಒಣಗಾಕುವಾಗನೇ ಎಷ್ಟು ಸಾಕಾದಾಗ ಅಮ್ಮನಿಗೆ ಅದನ್ನು ಒಗೆಯುವಾಗ ಎಷ್ಟು ಸಾಕಾಗಿರ್ಬೋದು ಅಲ್ವಾ. ಅಲ್ಲಿಂದ ಸೀದೆಲ್ಲ ಬಟ್ಟೆಯನ್ನು ಒಣಗಾಕಿ ಅಮ್ಮ ಮಾಡಿದಂತಹ ನೀರು ದೋಸೆ ಹಾಗೂ ಕಾಯಿ ಚಟ್ನಿಯನ್ನು ತಿನ್ನಲಿಕ್ಕೆ ಬಂದೆ. ಹೊಟ್ಟೆ ತುಂಬ ತಿಂದ ನಂತರ ನನ್ನ ಮಕ್ಕಳ ಹತ್ರ ಸ್ವಲ್ಪ ಆಟ ಆಡಲಿಕ್ಕೆ ಬಂದದ್ದು ನಾನು. ಯಾಕೆಂದರೆ ನಾವು ನಾಯಿಗಳನ್ನಾಗಲಿ ಯಾವುದೇ ಪ್ರಾಣಿಗಳನ್ನಾಗಲಿ ಸಾಕುವುದು ಸುಲಭ, ಆದರೆ ಅದಕ್ಕೆ ನಿಜವಾದ ಪ್ರೀತಿ ಕೊಟ್ಟು ಸಾಕಲಿಕ್ಕೆ ತುಂಬ ಕಷ್ಟ ಉಂಟು. ನಾವು ದಿನಕ್ಕೊಮ್ಮೆಯಾದರೂ ನಾವು ಸಾಕಿರುವಂತಹ ಪ್ರಾಣಿಗಳನ್ನು ಮೈ ಮುಟ್ಟಿ ಆಟ ಆಡಬೇಕಾಯ್ತಾ. ಆಗ ಅದಕ್ಕೆ ನನ್ನವರು ಅಂತ ಇದ್ದಾರೆ ಅನ್ನೋ ಒಂದು ಫೀಲ್ ಬರ್ತದೆ. ಆ ರೀತಿ ನಾವು ಸಾಕಬೇಕಾಗ್ತದೆ. ನಾನು ಕೂಡ ಹಾಗೆ, ನನ್ನ ಎಷ್ಟೇ ಬ್ಯುಸಿ ವರ್ಕ್ ಇದ್ದರೂ ಕೂಡ ನನ್ನ ನಾಯಿಯಲ್ಲಿ ನಾನು ಒಮ್ಮೆ ಆಟಾಡ್ತೇನೆ.
ಅವರಿಗೆಲ್ಲ ಸಂಡೇ ಬಂತು ಅಂತ ಹೇಳಿದರೆ ತಮ್ಮ ಎಲ್ಲ ಕೆಲಸವನ್ನು ಬದಿಗಿಟ್ಟು ಸ್ವಲ್ಪ ರೆಸ್ಟ್ ಮಾಡುವ ಅಂತ ರೆಸ್ಟ್ ಕೂಡ ಮಾಡ್ತಾರೆ. ಹಾಗೆ ಔಟಿಂಗ್ ಎಲ್ಲ ಹೋಗಿ ಸ್ವಲ್ಪ ಎಂಜಾಯ್ ಕೂಡ ಮಾಡ್ತಾರೆ. ಆದರೆ ನಮಗೆ ಹಳ್ಳಿಯವರಿಗೆ ಹಾಗಿಲ್ಲ ಆಯಿತಾ. ಸಂಡೇ ಆದ್ರೇನು ಮಂಡೇ ಆದ್ರೇನು ಪ್ರತಿ ದಿನವೂ ಕೆಲಸವೇ. ಈಗ ಮಳೆ ಬೇರೆ ಶುರುವಾಗೋದ್ರಿಂದ ಮಳೆಗಾಲಕ್ಕೆ ಬೇಕಾದಂಥ ಎಲ್ಲ ತಯಾರಿ ಕೂಡ ಆಗಬೇಕಾಗಿರುತ್ತೆ. ನಾನು ಕೂಡ ಹಾಗೆ ಮೊನ್ನೆ ಒಬ್ಬರು ಅಣ್ಣ ಬಂದು ಸೌದೆಯನ್ನೆಲ್ಲ ಒಡೆದುಕೊಟ್ಟು ಹೋಗಿದ್ದಾರೆ. ಆದರೆ ನನಗೆ ಜೋಡಿಸಲಿಕ್ಕೆ ಪುರ್ಸೊತ್ತಿರಲಿಲ್ಲ. ಹಾಗಾಗಿ ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದೇನೆ. ಮನೆಯಲ್ಲಿ ನನ್ನ ಹಸ್ಬೆಂಡ್ ಇಲ್ಲದಿರುವ ಕಾರಣ ಎಲ್ಲ ಕೆಲಸವನ್ನು ನಾನೇ ನೋಡ್ಕೊಳ್ಬೇಕಾಗ್ತದೆ. ಹಾಗೆಯೇ ಕೆಲಸದವರಿಗೆ ಹೇಳುವ ಅಂತ ಹೇಳಿದರೆ ಕೆಲಸದವರು ಕೂಡ ಸಿಗುವುದಿಲ್ಲ. ಅವರು ಕೂಡ ತುಂಬಾ ಬ್ಯುಸಿಯಾಗಿದ್ದಾರೆ. ಅವರನ್ನು ಇವರನ್ನು ಕಾಯ್ತಾ ಕೂತ್ಕೊಂಡ್ರೆ ನನ್ನ ಕೆಲಸ ಎಲ್ಲ ಪೆಂಡಿಂಗ್ ಆಗ್ತದೆ ಅಲ್ವಾ. ಹಾಗಾಗಿ ನನ್ನ ಕೆಲಸವನ್ನು ನಾನೇ ಮಾಡುವ ಅಂತ ಹೇಳಿ ಆಚೆ ಇದ್ದ ಎಲ್ಲ ಸೌದೆಯನ್ನು ತಂದು ಈಚೆ ರಾಶಿ ಹಾಕಿ ಮೊನ್ನೆ ಕೂಡ ಒಡೆದಿದ್ದಂಥ ಸೌದೆಯನ್ನು ಒಂದು ಕಡೆ ಜೋಡಿಸಿದ್ದೆ. ಅದರ ಒಟ್ಟಿಗೆ ಇವತ್ತು ತಂದು ರಾಶಿ ಹಾಕಿದಂತಹ ಸೌದೆಯನ್ನೆಲ್ಲ ಜೋಡಿಸ್ತಾ ಇದ್ದೇನೆ. ಒಮ್ಮೊಮ್ಮೆ ಅನಿಸ್ತದೆ ನಮಗೆ ಈ ಮದುವೆ ಬೇಕಿತ್ತಾ ಅಂತೇಳಿ. ಮದುವೆಗೆ ಮುಂಚೆ ನನಗೆ ಈ ರೀತಿ ಕೆಲಸ ಎಲ್ಲ ಮಾಡಿ ಗೊತ್ತೇ ಇರಲಿಲ್ಲ ಆಯಿತಾ. ಹಾಗೆಯೇ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಕೂಡ ಆಗ್ತದೆ. ಮದುವೆ ನಂತರ ಎಷ್ಟೆಲ್ಲ ಕೆಲಸ ಕಲ್ತಿದ್ದೇನೆ ಅಲ್ವಾ ಅಂತ. ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿತ್ತು. ಆಗ ನನಗೆ ಯಾವ ಕೆಲಸ ಕೂಡ ಬರ್ತಿರಲಿಲ್ಲ. ಆಗ ಕೆಲವು ನನ್ನ ಫ್ಯಾಮಿಲಿಯವರೇ ನನ್ನ ಬಗ್ಗೆ ಇಲ್ಲ ಸಲ್ಲದ್ದೆಲ್ಲ ಚಾಡಿ ಮಾತುಗಳನ್ನು ಹೇಳಿಕೊಟ್ಟಿದ್ದರು. ಹಾಗೆಯೇ ಅವಳು ಮದುವೆ ಆದರೆ 4 ದಿವಸ ಕೂಡ ಅಲ್ಲಿ ನಿಲ್ಲುವುದಿಲ್ಲ ಅನ್ನುವ ಮಾತು ಕೂಡ ಆಡಿದ್ದಾರೆ. ಆದರೆ ಅವರಿಗೆ ನನ್ನ ರೀತಿಯಲ್ಲೇ ನಾನು ಉತ್ತರ ಕೊಟ್ಟಿದ್ದೇನೆ ಅಂಥೇಳಿ ನನಗೆ ಸಮಾಧಾನ ಕೂಡ ಉಂಟು. ನನ್ನ ಮದುವೆಯಾಗಿ ಈಗ 6 ವರ್ಷ ಕಂಪ್ಲೀಟ್ ಆಯಿತು. ಆದರೆ ನಾನು 4 ದಿವಸ ಬದುಕುವುದಿಲ್ಲ ಅಂತ ಹೇಳಿದವರ ಎದುರುಗಡೆ 6 ವರ್ಷ ಕಂಪ್ಲೀಟ್ ಮಾಡಿದ್ದೇನೆ. ಅಷ್ಟೇ ಅಲ್ಲ, 60 ವರ್ಷ ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ ಅನ್ನುವ ಹಠ ಕೂಡ ನನ್ನಲ್ಲಿ ಉಂಟು. ನಮ್ಮ ಬೆನ್ನ ಹಿಂದೆ ಮಾತಾಡುವವರು ನಮ್ಮ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಅಂತ ಅಂದ್ಕೊಳ್ಳುವ ಅಲ್ಲ. ಅವರು ಮಾತಾಡ್ತಾ ಇರಲಿ, ನಾವು ನಮ್ಮಷ್ಟಕ್ಕೆ ಬೆಳೀತಾ ಇರುವ. ನಾವು ಅವರಿಗೆ ಮಾತಿನಿಂದ ಉತ್ತರ ಕೊಡುವುದು ಬೇಡ. ನಮ್ಮ ಬೆಳವಣಿಗೆ ಅವರಿಗೆ ಉತ್ತರವಾಗಿ ಇರಲಿ. ನೋಡಿ, ಇಲ್ಲಿ ಬೆವರಿ ಸುರಿಸಿ ದುಡಿಯುವುದು ಅಂದರೆ ಇದೆ ಅಂತ ಅನಿಸ್ತದೆ ಅಲ್ವಾ. ನೋಡಿ, ಸಾಕಾಗಿ ಹೋಯ್ತು ಮಾರ್ರೆ. ನನ್ನ ಎಲ್ಲ ಸೌದೆ ಜೋಡಿಸಿ ಆಗುವಷ್ಟೊತ್ತಿಗೆ ಸಂಜೆ ಆಯಿತು. ಅಲ್ಲಿಂದ ಬಂದು ಫ್ರೆಶ್ ಆಗುವ ಅಂತ ಹೋದೆ. ಒಮ್ಮೆ ಸ್ನಾನ ಮಾಡಿ ಬರುವಾಗ ಅಯ್ಯಮ್ಮ ಅಂತ ಆಯ್ತಾಯ್ತಾ. ಎಂಥ ಸೆಕೆ ಗೊತ್ತುಂಟಾ. ಈ ಸೆಕೆಗೆ ನಾವು ಬೆವತ್ತು ಹೋಗಿದ್ದೆ. ನಾನು ಬೆಳಗಿಂದ ಎಷ್ಟು ನೀರು ಕುಡಿದಿದ್ದೇನೆ ಅಂದರೆ ನನಗೇ ಗೊತ್ತಿಲ್ಲ. ಅಷ್ಟು ನೀರು ಕುಡಿದಿದ್ದೇನೆ. ಬಾಯಾರಿಕೆ ಕೂಡ ಅಷ್ಟೇ ಆಗ್ತಾಯಿತ್ತು. ಹಾಗೆಯೇ ಒಮ್ಮೆ ಸ್ನಾನ ಮಾಡಿ ಬಂದ ನಂತರ ಎಷ್ಟು ರಿಲೀಫ್ ಆಯಿತು ಗೊತ್ತುಂಟಾ. ಮತ್ತೊಂದು ವಿಷಯ ಗೊತ್ತುಂಟಾ, ಪ್ರತಿಯೊಬ್ಬರು ಸ್ಕಿನ್ ಟ್ಯಾನ್ ಆಗಬಾರ್ದು ಅಂತೇಳಿ ಸನ್ಸ್ಕ್ರೀನ್ ಹಾಕ್ತಾರೆ. ಆದರೆ ನಾನು ಹಾಗೆ ಅಲ್ಲ ಆಯಿತಾ. ನನಗೆ ಸ್ಕಿನ್ನ ಬಗ್ಗೆ ಸ್ವಲ್ಪ ಕೇರ್ ಕೂಡ ಕಡಿಮೆಯೇ. ಹಾಗೆಯೇ ನೋಡಿ, ಇಲ್ಲಿ ಕೆಲಸಕ್ಕೆ ಹೋಗುವ ಮುಂಚೆ ಆದರೂ ಸ್ವಲ್ಪ ಸನ್ಸ್ಕ್ರೀನ್ ಹಚ್ಚಿದರೆ ಸ್ಕಿನ್ ಟ್ಯಾನ್ ಆಗೋದು ಸ್ವಲ್ಪ ಕಡಿಮೆ ಆಗ್ತಿತ್ತು ಅಂತ ಕಾಣಿಸ್ತದೆ. ನನಗೆ ಬೆಳಗಿಂದ ಸಂಜೆವರೆಗೆ ಬಿಸಿಲಿನಲ್ಲಿ ಕೆಲಸ ಮಾಡಿ ನನ್ನ ಕೈ ಎಷ್ಟು ಟ್ಯಾನ್ ಆಗಿದೆ ನೋಡಿ. ನನ್ನ ಫೇಸ್ಗೂ ಕೈಗೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಉಂಟಲ್ಲ. ಹಾಗಾಗಿ ಸ್ನಾನ ಮಾಡಿ ಬಂದ ಕೂಡಲೇ ಒಮ್ಮೆ ಸನ್ಸ್ಕ್ರೀನ್ ಹಚ್ಕೊಳ್ತಾ ಇದ್ದೇನೆ. ಮುಖಕ್ಕೆ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು ಹಣೆಗೊಂದು ಸ್ಟಿಕ್ಕರ್ ಇಟ್ಕೊಂಡು ಸ್ವಲ್ಪ ರೆಸ್ಟ್ ಮಾಡುವ ಅಂತ ಅಂದ್ಕೊಂಡೆ. ಆದರೆ ಅಷ್ಟೊತ್ತಿಗಾಗಲೇ ಮತ್ತೊಂದು ಕೆಲಸ ಕೈ ಬೀಸಿ ಕರೀತಾ ಇತ್ತು. ಆ ಕೆಲಸ ನೆನಪಾದ ಕೂಡಲೇ ಅರ್ಜೆಂಟಾಗಿ ನನ್ನ ಗಾಡಿ ತಗೊಂಡು ನಾನು ಹೊರಟಿದ್ದು ಎಲ್ಲಿಗೆ ಗೊತ್ತಾ, ನನ್ನ ಕಸಿನು 4 ಗಂಟೆ ಅಷ್ಟೊತ್ತಿಗೆ ಒಂದು ಮೆಹಂದಿ ಫಂಕ್ಷನ್ಗೆ ಹೋಗಬೇಕು, ನನ್ನ ಡ್ರೆಸ್ ಒಂದು ಆರ್ಡ್ರ್ ಮಾಡಿಕೊಡಿ ಅಂತ ಹೇಳಿದ್ಲು. ಆಯಿತು ಅಂತ ಒಪ್ಕೊಂಡಿದ್ದೆ. ಆದರೆ ಈ ಕೆಲಸದ ನಡುವೆ ನನಗದು ಮರ್ತೇ ಹೋಗಿತ್ತು. ಸಡನ್ ನೆನಪಾದ ಕೂಡಲೇ ನನ್ನ ಗಾಡಿ ತಗೊಂಡು ರಪ್ ಅಂತ ಹೊರಟೇ ಬಿಟ್ಟೆ. ಅಷ್ಟೊತ್ತಿಗಾಗಲೇ ಮಳೆ ಕೂಡ ಕಾಣಿಸಿತ್ತು. ಗುಡುಗು ಮಿಂಚು ಕೂಡ ಬರಲಿಕ್ಕೆ ಶುರುವಾಗಿತ್ತು. ಗುಡುಗು ಮಿಂಚಲ್ಲಿ ಮಿಷನಲ್ಲಿ ಕೂತ್ಕೊಳ್ಳಿಕ್ಕೆ ಕೂಡ ಭಯ ಆಗ್ತಿತ್ತು. ಆದರೆ ಏನು ಮಾಡೋದು, ಅವಳಾಗಲೇ 4 ಗಂಟೆಗೆ ಹೋಗಬೇಕು ಅಂತ ಕೂಡ ಹೇಳಿದ್ಲಲ್ವ. ಹಾಗಾಗಿ ಏನು ಮಾಡುವಾಗಿಲ್ಲ. ಆ ಗುಡುಗು ಮಿಂಚು ಬರುವ ಜೊತೆಗೇ ನಾನು ನನ್ನ ಕೆಲಸವನ್ನು ಶುರು ಮಾಡಿಯೇ ಬಿಟ್ಟೆ. ಜಸ್ಟ್ ಒಂದು ಕೈ ಕೂರಿಸಿ ಒಂದು ಸ್ವಲ್ಪ ಫಿಟ್ಟಿಂಗ್ ಕೊಡುವಂಥ ಕೆಲಸ ಆಗಿತ್ತು. ಹಾಗಾಗಿ ಬೇಗ ಆಗುತ್ತಲ್ಲ ಅಂಥೇಳಿ ಮಿಷನಲ್ಲಿ ಕೂತ್ಕೊಂಡೆ. ನಿಮಗೆ ಟೈಲರಿಂಗ್ ಕೂಡ ಬರುತ್ತಾ ಅಂತ ಕೇಳ್ತೀರಾ? ಹೌದು, ನಾನೊಂದು 8 ವರ್ಷ ಟೈಲರಿಂಗ್ ಮಾಡಿದ್ದೇನೆ. ಮದುವೆ ನಂತರ ನನಗೆ ಟೈಲರಿಂಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಅದನ್ನು ಅಲ್ಲಿಗೆ ಬಿಟ್ಟೆ. ಆದರೆ ಈ ರೀತಿ ಚಿಕ್ಕ ಪುಟ್ಟ ಕೆಲಸವನ್ನು ಕೂಡ ಮಾಡ್ತಾ ಇರ್ತೇನೆ ಆಗಾಗ. ಆದರೆ ಈ ಬ್ಲೌಸ್ ಹೊಲಿಯುವುದು ಅದನ್ನೆಲ್ಲ ನಿಲ್ಲಿಸಿದ್ದೇನೆ. ಯಾಕೆಂದರೆ ನನಗೆ ಈಗ ಟೈಮ್ ಕೂಡ ಸಾಲುವುದಿಲ್ಲ. ಮತ್ತು ನನ್ನ ಮಗಳಿದ್ದಾಳಲ್ಲ, ಅವಳು ನನಗೆ ಯಾವ ಕೆಲಸ ಕೂಡ ಮಾಡಲಿಕ್ಕೆ ಬಿಡುವುದಿಲ್ಲ. ಮದುವೆಯ ಮುಂಚೆ ಮೂಡಿಗೆರೆಯಲ್ಲಿ ಅಕ್ಬರ್ ಟೈಲರ್ ಅಂತ ಒಬ್ಬರಿದ್ದಾರೆ. ಅವರಲ್ಲಿ 8 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿಯೇ ನಾನು ಟೈಲರಿಂಗ್ ಕಲ್ತಿದ್ದು ಕೂಡ, ಅಲ್ಲಿಯೇ ಕೆಲಸ ಕೂಡ ಮಾಡಿದ್ದು. ನನ್ನ ಮದುವೆಗೆ 5 ದಿವಸ ಇದೆ ಅಂತ ಹೇಳುವಾಗ ನಾನು ಕೆಲಸ ಬಿಟ್ಟಿದ್ದು. ಅಲ್ಲಿಯವರೆಗೂ ನಾನು ಅವರಲ್ಲಿಯೇ ಕೆಲಸ ಮಾಡಿದ್ದೇನೆ. ಹಾಗೆ ನನ್ನ ಕಸಿನ್ಸ್ ಅವರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ನಾವು ಕೆಲಸವನ್ನು ತುಂಬ ಎಂಜಾಯ್ ಮಾಡಿ ಮಾಡ್ತಾಯಿದ್ವಿ ಆಯಿತಾ. ನಾವೆಲ್ಲರೂ ಒಂದೇ ಮನೆಯವರ ರೀತಿ ಇದ್ವಿ.
ನೋಡುವ ಮುಂದೆ ಯಾವತ್ತಾದರೂ ಮನಸ್ಸಾದರೆ ಖಂಡಿತ ಟೈಲರಿಂಗ್ ಕಂಟಿನ್ಯೂ ಮಾಡ್ತೇನೆ ನಾನು. ಆದರೆ ನನ್ನ ದೊಡ್ಡ ಸಮಸ್ಯೆ ಏನು ಗೊತ್ತುಂಟಾ, ಮಿಷನ್ನಲ್ಲಿ ಕೂರುದಂದರೆ ದೊಡ್ಡ ಉದಾಸೀನ ಆಗ್ತದೆ. ಯಾವ ಕೆಲಸ ಆದರೂ ಅಷ್ಟೇ ಅಲ್ವಾ, ನಾವು ಮಾಡ್ತಾ ಇದ್ದರೆ ಮಾತ್ರ ಆ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರ್ತದೆ. ಅದನ್ನು ಒಮ್ಮೆ ಬಿಟ್ಟರೆ ನಂತರ ನಮಗೆ ಉದಾಸೀನ ಶುರುವಾಗ್ತದೆ ಅಲ್ವಾ. ಇವತ್ತು ಈ ಡ್ರೆಸ್ ಸ್ಟಿಚ್ ಮಾಡೋದರ ಜೊತೆಗೆ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ಸಂಡೆ ಹೇಗಿತ್ತು ಹಾಗೆ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.